ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ಮಿನಿ ಲಾಗ್ ರೀ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೇಳಿ ದೋಸೆ ಹಿಟ್ಟು ನೆನೆಯಾಕಿದ್ದೆ ರೀ ನಾನು ಹಿಂದಿನ ದಿನ. ಹಾಗಾಗಿ ದೋಸೆ ಮಾಡ್ಬೇಕಂಥೇಳಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಚೌಳಿಕಾಯಿ ಪಲ್ಯ ಮಾಡತ್ತಿದ್ದೆ ರೀ. ಆಲೂಗಡ್ಡೆ ಪಲ್ಯ ಮಾಡ್ಬೇಕು ಅಂದ್ಕೊಂಡೆ, ಆದ್ರೆ ಚೌಳಿಕಾಯಿ ನಾನು ತೊಗೊಂಡು ಬಂದು ಒಂದು 3 ದಿನ ಆಗಿತ್ತು, ಸೋಸಿಟ್ಟಿದ್ದೆ. ಮತ್ತು ಇನ್ನೂ 1 ದಿನ 2 ದಿನ ಬಿಟ್ಟರೆ ಚೌಳಿಕಾಯ್ದು ಅಂಶ ಏನು ಸಿಗೋದಿಲ್ಲ ಅಂತ ಹೇಳಿ ನಾನು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಚೌಳಿಕಾಯಿ ಪಲ್ಯನ ಮಾಡಿದ್ದೆ ರೀ. ಉಳ್ಳಾಗಡ್ಡಿ ಪಲ್ಯ ಅದು ಗ್ರೇವಿ ಮಾಡಿಕೊಂಡು ಚೌಳಿಕಾಯಿ ಹುರಿದು ನಾನು ಅದ್ರೊಳಗೆ ಹಾಕಿ ನೀರು ಹಾಕಿ ಕುದಿಯಕ್ಕೆ ಬಿಟ್ಟೆ. ಇಲ್ಲಿ ಚೌಳಿಕಾಯಿ ಪಲ್ಯ ಅಂತೂ ರೆಡಿ ಆತ್ರಿ. ಅದರ ಜೊತೆಗೆ ನಾನು ಇಲ್ಲಿ ಕೊಕೊನಟ್ ಚಟ್ನಿ ಕೂಡ ಮಾಡಿದ್ದೆ ರೀ. ಕೊಬ್ಬರಿ ಮತ್ತು ಪುಟಾಣಿ, ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿನ ರೆಡಿ ಮಾಡ್ಕೊಂಡೆ ರೀ. ಚಟ್ನಿ ಒಗ್ಗರಣೆ ಕೊಟ್ಟರು ಬರ್ತೈತಿ, ಇಲ್ಲ ಅಂತಂದ್ರೆ ನಾವು ದೋಸೆ ಜೊತೆಗೆ ಹಂಗೆ ತಿಂದರೂ ಟೇಸ್ಟ್ ಆಗಿರ್ತೈತಿ. ಮತ್ತು ದೋಸೆ ಹಿಟ್ಟನ್ನು ಕೂಡ ರೆಡಿ ಆಗಿತ್ತಲ್ರಿ. ಬಿಸಿ ಬಿಸಿಯಾಗಿ ದೋಸೆ ಹಾಕಿ ಮಗನಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಮತ್ತು ಯಜಮಾನ್ರು ಕೂಡ ನಾಷ್ಟ ಮಾಡ್ಕೊಂಡ್ರಿ. ಇವತ್ತು ಮಗನಿಗೆ ಲಂಚ್ ಬಾಕ್ಸ್ಗೆ ನಾನು ಇದನ್ನ ಹಾಕಿ ಕಳಿಸಿದೆ. ಇವತ್ತಿನ ಮಿನಿ ಲಾಗ ನಿಮಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.